23 ಹಾಗೂ 24ನೇ ಕವನ. ಕೃಪನ ಅನುಜಯನು ತಂದು ದ್ರೋಣಂ ಗುಪ ಯಮವ ಮಾಡಿದನು, ಅಂದರೆ ಮದುವೆ ಮಾಡಿದನು. ಹರ್ಷದಿ ದೃಪದ ಬಂದಿ ದ್ರೋಣನೊಡನೆ ಅರಿದನು. ಧನಶ್ರುತಿಯ ಕೃಪೆಯಲ್ಲಿ ದ್ರೋಣಂಗೆ ಜನಿಸಿದ ನಪರ ಶಂಕರ ರೂಪನಾಹವ ನಿಪುಣ ಅಶ್ವತ್ಥಾಮ ಭಾರದ್ವಾಜ ಗೋತ್ರದಲ್ಲಿ. ಅಂದರೆ ದೃಪದನು, ಪಾಂಚಾಲ ದೇಶದ ದೃಪದನು ಬಂದು ದ್ರೋಣನೊಡನೆ ಧನುರ್ವೇದವನ್ನು ಕಲಿತನು. ದ್ರೋಣನಿಗೆ ಕೃಪಿಯನ್ನು ತಂದು ಮದುವೆ ಮಾಡಿದನು. ದ್ರೋಣನಿಗೆ ಕೃಪಿಯಲ್ಲಿ ಶಿವನ ಅವತಾರನು ಯುದ್ಧ ವಿದ್ಯಾನಿಪುಣನಾದ ಅಶ್ವತ್ಥಾಮನು ಜನಿಸಿದನು ಭಾರದ್ವಾಜ ಗೋತ್ರದಲ್ಲಿ. 24ನೇ ಕವನ. ತಂದೆಯಳು ಶ್ರಮ ಮಾಡಿದರು ದೃಪವೃಂದ ಸಹಿತಿ ದೃಪದರು ನಿಂದನ ದಾಖ್ಯಾಯನನು ದಿವಿಜಿ ನಗರಿಯಲ್ಲಿ ಅಂದು ಸುಖ್ಯ ಪ್ರೀತಿಯನ್ನು ಸಾನಂದದಲ್ಲಿ ದ್ರೋಣಂಗೆ ವರಚಿಸಿ ಬಂದು ನಿಜರ ಅಭಿಷೇಕವ ಧರಿಸಿದನು ದೃಪದ. ಅಂದರೆ ದೃಪದರು ಉಳಿದ ರಾಜರೊಡನೆ ಭಾರದ್ವಾಜನಲ್ಲಿ ವಿದ್ಯೆಯನ್ನು ಕಲಿತರು. ಕಲಾಂತರದಲ್ಲಿ ದೃಪದನ ತಂದೆಯು ಸ್ವರ್ಗಸ್ಥನಾದನು. ದೃಪದನು ತನ್ನ ಮಿತ್ರನಾದ ದ್ರೋಣನಿಗೆ ಸ್ನೇಹವನ್ನು ವ್ಯಕ್ತಪಡಿಸಿ ಅವನಿಂದ ಬೀಳ್ಕೊಂಡು ಪಾಂಚಾಲ ದೇಶಕ್ಕೆ ಹಿಂತಿರುಗಿ ಪಟ್ಟಾಭಿಷಕ್ತನಾಗಿ ರಾಜನಾದನು. ಧನ್ಯವಾದಗಳು.